ಹಾಯ್ ನ್ಯೂಸ್ ಫಸ್ಟ್ಗೆ ಸ್ವಾಗತ. ನಾನು ನವೀನ್ ಕುಮಾರ್ BN. ಈ ಭೂಮಿ ಮೇಲೆ ದೆವ್ವಗಳು ಇದೆಯಾ, ಪ್ರೇತಾತ್ಮಗಳು ಓಡಾಡುತ್ತಾ? ಈ ಪ್ರಶ್ನೆಗಳು ಯಾವತ್ತಿಗೂ ಕೂಡ ಉತ್ತರ ಸಿಗಲ್ಲ ಅಂತಲೇ ಹೇಳ್ಬೋದು. ಇದರ ಜೊತೆಗೆ ಒಳ್ಳೆಯದಂತ ಇದೆ ಅಂತಂದರೆ ಕೆಟ್ಟದ್ದು ಕೂಡ ಇದೆ ಅಂತ ಕೆಲ ಹಿರಿಯರೇ ಹೇಳ್ತಾರೆ. ಅದರಲ್ಲೂ ಕೆಲವರು ದೆವ್ವ ಇದೆ ಅಂತ ವಾದ ಮಾಡಿದರೆ ಮತ್ತಷ್ಟು ಜನ ಕೆಲವರು ಇಲ್ಲ ಅಂತಲೇ ವಾದ ಮಾಡ್ತಾನೆ ಇರ್ತಾರೆ. ಇದೀಗ ಅದಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಘಟನೆ ಬೆಳಕಿಗೆ ಬಂದಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಮಾಲಾಡಿ ಗ್ರಾಮದ ಕುಟುಂಬವೊಂದಕ್ಕೆ ಕಳೆದ 3 ತಿಂಗಳಿಂದ ದೆವ್ವವೊಂದು ತುಂಬ ತೊಂದರೆ ಕೊಡ್ತಾ ಇದೆ ಅಂತ ಕೇಳಿಬಂದಿದೆ. ಇದರ ಬಗ್ಗೆ ಭಯಾನಕ ಸತ್ಯವೊಂದು ಹೊರಬಿದ್ದಿದೆ. ಇದರಲ್ಲಿ ವಿಚಿತ್ರ ಸಂಗತಿ ಏನಂದರೆ, ಮೊಬೈಲ್ನಲ್ಲಿ ಆ ಫೋಟೋ ಕೂಡ ಸರಿಯಾಗಿದೆ. ಎಸ್, ಇದೇ ಫೋಟೋ. ಈ ಫೋಟೋದಲ್ಲಿ ವಿಚಿತ್ರವಾದ ಮುಖವೊಂದು ಕಾಣಿಸುತ್ತೆ. ಇದು ದೆವ್ವದ ಫೋಟೋ ಅಂತ ಮನೆಯಲ್ಲಿ ವಾಸ ಮಾಡ್ತಾ ಇರುವಂತಹ ಕುಟುಂಬಸ್ಥರು ಹೇಳ್ತಾರೆ. ಮಾಲಾಡಿ ಗ್ರಾಮದ ಉಮೇಶ್ ಶೆಟ್ಟಿ ಕುಟುಂಬಕ್ಕೆ ಇಂತಹ ವಿಚಿತ್ರ ಅನುಭವ ಕಳೆದ ಕೆಲ ದಿನಗಳಿಂದ ಆಗ್ತಾ ಇದೆ ಅಂತ ಹೇಳ್ಕೊಳ್ತಾರೆ. ದೆವ್ವದ ಕಾಟಕ್ಕೆ ಇಡೀ ಕುಟುಂಬ ಬೇಸತ್ತು ಹೋಗಿದ್ದು ಸಮಸ್ಯೆ ಬಗೆಹರಿಸೋದಕ್ಕೆ ಹರಸಾಹಸ ಪಡ್ತಾ ಇದ್ದಾರೆ. ಕೇವಲ ದೆವ್ವ ಕಾಣಿಸೋದು ಮಾತ್ರ ಅಲ್ಲ, ಉಮೇಶ್ ಶೆಟ್ಟಿ ಮನೆಯ ಒಳಗೆ ಅವಾಗವಾಗ ಇದ್ದಕ್ಕಿದ್ದಂತೆ ಬಟ್ಟೆಗೆ ಬೆಂಕಿ ಬಿದ್ದು ಉರಿಯುತ್ತಾ ಇತ್ತಂತೆ. ಇದು ಕೇಳೋದಕ್ಕೆ ಒಂದು ಸಿನಿಮಾ ಕತೆ ಅಂತಿದ್ರು ಇದೇ ಸತ್ಯ ಅಂತಾರೆ ಉಮೇಶ್ ಶೆಟ್ಟಿ ಕುಟುಂಬ. ಇನ್ನು ಮನೆಯಲ್ಲಿರುವಂತಹ ಪಾತ್ರೆಗಳು ಕೂಡ ಇದ್ದಕ್ಕಿದ್ದಂತೆ ಕೆಳಗೆ ಬೀಳುತ್ತೆ. ಇದರಿಂದ ತುಂಬ ಭಯ ಆಗುತ್ತೆ. ದಿನಾಗಲೂ ಕೂಡ ನಿದ್ರೆ ಇಲ್ಲದೆ ಇಡೀ ರಾತ್ರಿ ಕಾಲ ಕಳೀತಾ ಇದ್ದೀವಿ ಅಂತ ಕುಟುಂಬಸ್ಥರು ಹೇಳ್ಕೊಳ್ತಾರೆ. ಈ ಮನೆಯಲ್ಲಿರೋರಿಗೆ ಇನ್ನೊಂದು ಭಯ ಅಂತಂದರೆ, ಯಾರೋ ಮನೆಯಲ್ಲಿ ಇರೋ ರೀತಿ ಹಾಗೂ ಯಾರೋ ಓಡಾಡುವಂತಹ ರೀತಿ ಕುಟುಂಬಕ್ಕೆ ಭಾಸ ಆಗತ್ತಂತೆ. ಈ ಸಮಸ್ಯೆಗೆ ಯಾರಾದರೂ ಒಂದು ಹೆಲ್ಪ್ ಮಾಡಿ ಅಂತ ಅಂಗಲಾಚಿಕೊಳ್ತಾ ಇದ್ದಾರೆ. ಪ್ರೇತಾತ್ಮದ ಫೋಟೋ ಸೆರೆ ಹಿಡಿದಂತಹ ಬಾಲಕಿ ರಕ್ಷಿತ ಹೇಳೋದೇನಂತಂದರೆ, ಮೊಬೈಲ್ ಇಟ್ಕೊಂಡು ಓದ್ತಾ ಇರೋ ಟೈಮ್ನಲ್ಲಿ ಯಾವುದೋ ಒಂದು ಸದ್ದು ಕೇಳಿಬಂತು. ಆಗ ಫೋಟೋ ಕ್ಲಿಕ್ ಮಾಡಿದೆ. ವಿಚಿತ್ರ ಸದ್ದು ಕೇಳಿದಾಗ ಮೊಬೈಲ್ನಲ್ಲಿ ನೋಡಿದಂತಹ ಬಿಳಿ ಮುಖದ ರೂಪ ನೋಡಿ ಬೆಚ್ಚಿಬಿದ್ದೆ. ಉದ್ದ ಕೂದಲಿನ ಬಿಳಿ ಮುಖದ ರೂಪ ಕಾಣಿಸ್ತು. ಆಗ ನನ್ನ ಕೈಯಲ್ಲಿದ್ದಂತಹ ಮೊಬೈಲ್ ತೆಗೆದು ತಕ್ಷಣ ಫೋಟೋವನ್ನು ಕ್ಲಿಕ್ ಮಾಡಿದೆ. ಈ ಹಿಂದೆ ಕೂಡ ಯಾರೋ ಓಡಾಡ್ತಾ ಇರೋ ರೀತಿ ನನಗೆ ಗಮನಕ್ಕೆ ಬಂತು. ಪಾತ್ರೆ ಎಸೆಯೋದು, ನಮ್ಮ ಸುತ್ತಲೂ ಯಾರೋ ಓಡಾಡದಂತೆ ಗೆಜ್ಜೆ ಸದ್ದು ಕೇಳಿಸ್ತಾ ಇರೋದು, ರಾತ್ರಿ ಮಲಗಿದ್ರೆ ಯಾರೋ ಕತ್ತು ಹಿಡಿದು ಅಮುಕಿದ ರೀತಿಯಲ್ಲಿ ನನಗೆ ಭಾಸ ಆಗ್ತಾ ಇತ್ತು ಅಂತ ಆ ಫೋಟೋನ ಕ್ಲಿಕ್ ಮಾಡಿದಂತಹ ಹುಡುಗಿ ಹೇಳ್ಕೊಳ್ತಾಳೆ. ಇಬ್ಬರು ಹೆಣ್ಮಕ್ಳು ಪತ್ನಿಯೊಂದಿಗೆ ಉಮೇಶ್ ಮಾಲಾಡಿ ಗ್ರಾಮದಲ್ಲಿ ವಾಸ ಮಾಡ್ತಾ ಇದ್ದಾರೆ. 3 ತಿಂಗಳಿಂದ ಮನೆಯಲ್ಲಿ ಪ್ರೇತದ ತೊಂದರೆ ಆಗ್ತಾ ಇದೆ. ರಾತ್ರಿ ಮನೆಯಲ್ಲಿ ಮಲಗೋಕೆ ಆಗ್ತಾ ಇಲ್ಲ ಅಂತ ಉಮೇಶ್ ಆರೋಪಿಸ್ತಾ ಇದ್ದಾರೆ. ಬಟ್ಟೆಗಳನ್ನು ಸುಟ್ಟು ಪಾತ್ರೆ ಬಿಸಾಡುತ್ತೆ. ಮನೆಯ ಸುತ್ತ ಯಾರೋ ಓಡಾಡದಂತೆ ಅನುಭವ ಆಗುತ್ತೆ. ಮನೆಯಲ್ಲಿ ಮಲಗಿದ್ರೆ ಕುತ್ತಿಗೆ ಹಿಸುಕಂತ ಅನುಭವ ಆಗುತ್ತೆ. ನಾವು ಪ್ರೇತ ನೋಡಿದ್ದೇವೆ, ಉದ್ದನೆಯ ಕೂದಲಿದೆ, ನಮ್ಮ ಕುಟುಂಬದ ವಿರುದ್ಧ ಯಾರೋ ಮಾಟ ಮಾಡಿಸಿದ್ದಾರೆ ಅಂತ ಉಮೇಶ್ ಶೆಟ್ಟಿ ಆರೋಪ ಮಾಡ್ತಾ ಇದ್ದಾರೆ. ಪ್ರೇತದ ಕಾಟದ ಬಗ್ಗೆ ಕೇಳಿ ಉಮೇಶ್ ಶೆಟ್ಟಿಯ ಮನೆಗೆ ಪ್ರತಿದಿನ 100 ಜನ ಭೇಟಿ ಕೊಡ್ತಾ ಇದ್ದಾರೆ. ಉಮೇಶ್ ಮನೆಯಲ್ಲಿ ಸತ್ಯ ಶೋಧನೆ ಮಾಡ್ತಾ ಇದ್ದಾರೆ. ಮಧ್ಯರಾತ್ರಿ ತನಕ ಉಮೇಶ್ ಶೆಟ್ಟಿ ಮನೆ ಬಳಿ ಜನರು ಸೇರ್ತಾ ಇದ್ದು ಅಕ್ಕಪಕ್ಕದ ಮನೆಯವರಿಗೂ ಕೂಡ ಕಿರಿಕಿರಿ ಉಂಟಾಗ್ತಾ ಇದೆ ಅಂತ ಸ್ಥಳೀಯರು ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಕಳೆದ 3 ತಿಂಗಳಿಂದ ಉಮೇಶ್ ಶೆಟ್ಟಿ ಕುಟುಂಬವನ್ನು ಪ್ರೇತಾತ್ಮ ಕಾಡ್ತಾ ಇದೆ ಅಂತೆ. ಇದು ಮಾಟ ಅಂತಲೂ ಕೂಡ ಕೆಲವರು ಹೇಳ್ತಾ ಇದ್ದಾರೆ. ಇದು ನಿಜವಾಗಿಯೂ ಕೂಡ ಪ್ರೇತಾತ್ಮವ? ಮಾಲಾಡಿ ಮನೆಯ ಯಜಮಾನ ಉಮೇಶ್ ಶೆಟ್ಟಿ ಅವರೇ ಹೇಳೋ ಹಾಗೆ ಮನೆಯ ಮೇಲೆ ಯಾವುದಾದ್ರೂ ಒಂದು ದುಷ್ಟಶಕ್ತಿಯ ಪ್ರಯೋಗ ನಡೀತಾ ಇದೆಯಾ? ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಆದಂತಹ ಆ ಹೆಣ್ಣಿನ ರೂಪದ ಅಸಲಿಯತ್ತಾದರೂ ಕೂಡ ಏನು ಅನ್ನೋದ್ರ ಬಗ್ಗೆ ಅಸಲಿ ಸತ್ಯನೇ ಹೊರಡೆ ಬರಬೇಕಾಗಿದೆ. ಲೇಟೆಸ್ಟ್ ಕಂಟೆಂಟ್ಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.